ಮಕ್ಕಳೇ, ಒಂದು ಪ್ರಾಥಮಿಕ ಶಾಲೆ 65-70 ಮಕ್ಕಳು ಸೇರುವ ಶಾಲೆ. 1ರಿಂದ 7ನೇ ತರಗತಿಯವರೆಗೆ ಕಲಿಸ್ತಾ ಇರುವಂಥದ್ದು. 2 ಶಿಕ್ಷಕಿಯರು, 1 ಮುಖ್ಯಾಧ್ಯಾಪಕರು. ಒಂದು ದಿನ ವಾರ್ಷಿಕೋತ್ಸವದ ಕಾರ್ಯಕ್ರಮ ನಡೀತಾ ಇತ್ತು. ವಾರ್ಷಿಕೋತ್ಸವದ ಕಾರ್ಯಕ್ರಮ ಅಂದರೆ ನಿಮಗೆಲ್ಲ ತಿಳಿದಿರುವ ಹಾಗೆ ಮಕ್ಕಳಿಗೆ ಸಂತೋಷವೇ ಸಂತೋಷ. ವಿಧ ವಿಧವಾದಂತಹ ಬಟ್ಟೆಗಳು ಹಾಕಿ ಒಬ್ಬರಿಗೊಬ್ಬರು ಹಾಸ್ಯ ಚಟಾಕಿಯನ್ನು ಹಾರಿಸ್ತಾ ಮಾತನಾಡುತ್ತಾ ಆಲಂಗಿಸಿಕೊಳ್ತಾ ಸೌಹಾರ್ದದ ವಾತಾವರಣ, ಎಲ್ಲರಿಗೂ ಖುಷಿ. ಹಾಗೆಯೇ ಇತರೆ ಕಾರ್ಯಕ್ರಮಗಳು ನಡೀತವೆ. ಮಧ್ಯಾಹ್ನದ ನಂತರದ ಕಾರ್ಯಕ್ರಮ ಮಕ್ಕಳು ವೇದಿಕೆಯಲ್ಲಿ ವಿಧ ವಿಧವಾದಂತಹ ಚಟುವಟಿಕೆಗಳನ್ನು, ಮನರಂಜನೆಯ ಕಾರ್ಯಕ್ರಮವನ್ನು ಕೊಡತಕ್ಕಂಥದ್ದು. ಪ್ರಾರಂಭವಾಯಿತು. ಶಿಕ್ಷಕಿಯರಿಬ್ಬರು ಮುಂದೆ ಕುಳಿತಿದ್ದರು. ಮಕ್ಕಳೆಲ್ಲ ನೋಡ್ತಾ ಇದ್ದರು. ಒಬ್ಬರ ಹಿಂದೆ ಒಬ್ಬರು ಬಂದು ತಮ್ಮ ತಮ್ಮ ಕ್ರಿಯಾಶೀಲತೆಯನ್ನು ತೋರಿಸ್ತಾ ಇದ್ದರು. ಒಬ್ಬನು ಮಿಮಿಕ್ರಿ ಮಾಡಿದ, ಒಬ್ಬನು ಭಾಷಣ ಮಾಡಿದ, ಒಬ್ಬನು ಹಾಡಿದ, ಒಬ್ಬನು ಸಂಗೀತವನ್ನು ನುಡಿಸಿದ. ಹೀಗೆ ಕೃಷಿಯ ಬಾರಿ ಬಂತು. ಕೃಷಿ ಹೋದಳು ವೇದಿಕೆ ಮೇಲೆ. ಹೋಗುವಾಗ ತುಂಬ ಸ್ಟೈಲಾಗಿ ಹೋಗಿದ್ಲು ಅವಳು. ಒಳ್ಳೆ ರೀತಿಯ ಭಾಷಣ ಮಾಡಬೇಕು, ತಯಾರಿ ಮಾಡಿ ಬಂದಿದ್ಲು. ತಾಯಿ ಹೇಳಿಕೊಟ್ಟಂಥದ್ದನ್ನು ಸರಿಯಾಗಿ ಪ್ರಿಪೇರ್ ಮಾಡಿ ಬಂದಿದ್ಲು. ಹೋಗಿ ನಿಂತಳು. ಮಾನ್ಯ ಅಧ್ಯಕ್ಷರೇ, ಶುರು ಮಾಡಿದ್ಲು. ಆಗ ಹೆದರಿಕೆ ಆಯಿತು. ಶಬ್ದ ಹೊರಡುವುದಿಲ್ಲ. ಮುಂದಿನ ಸಭಿಕರ ಮಧ್ಯದಲ್ಲಿ ಕುಳಿತಂತಹ ಗುಂಡು ಎದ್ದು ನಿಂತ. ಕೃಷಿ, ಹೆದರಬೇಡ ನೀನು, ಯಾರಿಲ್ಲ ಇಲ್ಲಿ, ಎಲ್ಲ ನಾವೇ ಹುಡುಗರು, ಎಲ್ಲ ನಿನ್ನ ಫ್ರೆಂಡ್ಸು, ಶಿಕ್ಷಕರು, ಹೆದರಬೇಡ, ಹೇಳು, ಧೈರ್ಯ ತಂದ್ಕೋ ಅಂತ ಹೇಳ್ದ. ಏನೋ ಅವನು ಹೇಳಿದ್ದವಳಿಗೆ ಧೈರ್ಯ ಬಂತು. ಅಲ್ಲಿದ್ದ ಶಿಕ್ಷಕಿ ಗುಂಡುವಿಗೆ ಅಲ್ಲಿಂದಲೇ ಬೈದಳು. ಏನೋ ಗುಂಡು, ವೇದಿಕೆ ಮೇಲೆ ಅವಳು ಏನು ಮಾಡಿದ್ಲು, ನೀ ಯಾಕೆ ಮಾತಾಡ್ತೀಯಲ್ಲಿ? ಆದರೆ ಗುಂಡುವಿನ ಮಾತಿನಿಂದ ಧೈರ್ಯಗೊಂಡಂಥ ಕೃಷಿ ತನ್ನ ಮಾತನ್ನು ಉತ್ತಮವಾಗಿ ಆಡಿಯೇ ಬಿಟ್ಲು. ಮತ್ತೆ ಕೆಲವು ಚಟುವಟಿಕೆಗಳಾದವು. ರವಿ ಬಂದ, ಹಾಡಲಿಕ್ಕೆ ಬಂದಂಥವನು. ಹಾಡಿ ತೋರಿಸಿದವ ಮೊದಲು ಕ್ಲಾಸ್ನ ಹುಡುಗರಿಗೆಲ್ಲ, ಈ ರೀತಿ ಹಾಡ್ತೇನೆ ಅಂತೇಳಿ. ಭಾಳ ಚೆನ್ನಾಗಿ ತಯಾರಿ ಮಾಡಿದ್ದ. ಹೋಗಿ ನಿಂತುಕೊಂಡ, ಮೇಲೆ ಕೆಳಗೆ ನೋಡಿದ. ಸ್ವರ ಅವಯವ ಬರುವುದಿಲ್ಲ, ಹೆದರದ. ಗುಂಡುವಿಗೆ ತಡಲಿಕ್ಕಾಗಲಿಲ್ಲ. ಮತ್ತೆ ಗುಂಡು ಕೂಗಿದ, ರವಿ, ಯಾಕೋ ಹೆದರಬೇಡ, ನಮಗೆ ಕಲಿಸಿದ ಗುರುಗಳೇ ಮುಂದಿದ್ದವರು, ನಿಮ್ಮ ಫ್ರೆಂಡ್ಸೇ ನಾವಿದ್ದೇವೆ, ಹಾಡು ಚೆನ್ನಾಗಿ ಹಾಡ್ತೀಯಲ್ಲ, ನಿನ್ನೆ ಹಾಡಿದ್ದೀಯಲ್ಲ ನೀನು, ಸರಿ ಮಾಡ್ಕೋ ಗಂಟ್ಲು. ಟೀಚರು, ಮುಂದಿದ್ದ ಶಿಕ್ಷಕರು ಕೂಗಿದರು, ಏ ಗುಂಡು, ಮತ್ತೆ ಅದೇ ಮಾಡ್ತೀಯನ ನೀನು? ಇಲ್ಲ, ಇತ್ತ ಕಡೆಯಲ್ಲಿ ರವಿ ಚೆನ್ನಾಗಿ ಹಾಡಿದ. ಮತ್ತೆ ಕೆಲವು ಮನರಂಜನೆ ಕಾರ್ಯಕ್ರಮಗಳಾದವು. ಮುಗಿದ ನಂತರದಲ್ಲಿ
ಆ ಇಬ್ಬರು ಶಿಕ್ಷಕಿಯರು ಗುಂಡುವನ್ನು ಕರೆದರು. ಏನೋ ಗುಂಡು, ಮಧ್ಯದಲ್ಲಿ ಮಾತನಾಡ್ತೀನಿ ನೀನು? ನಾವು ಶಿಕ್ಷಕರು ಇಲ್ಲವೋ ಇಲ್ಲಿ? ಅವರು ಪಾಡಿಗೆ ಅವರು ವೇದಿಕೆಯಲ್ಲಿ ಕಾರ್ಯಕ್ರಮ ನಡೆಸಿ ಹೋಗ್ತಾರೆ, ನೀ ಯಾಕೆ ಮಾತಾಡ್ತಿ? ತಲೆ ಕೆಳಗ ಮಾಡಿಕೊಂಡು ಗುಂಡು ನಿಂತಿದ್ದ, ಏನೋ ತಪ್ಪು ಮಾಡಿದ ಹಾಗೆ. ಅಷ್ಟರಲ್ಲಿ ಮುಖ್ಯಾಧ್ಯಾಪಕರು ಬಂದರಲ್ಲಿ. ಗುಂಡು, ಏನಾಯಿತೋ, ಏನು ಮಾಡಿದೆಯೋ? ಸರ್, ನನ್ನ ತಾಯಿ ಹೇಳಿದ್ಲು, ಯಾರಾದರೂ ಈ ರೀತಿ ಹೆದರಿದ್ರೆ ಅವರಿಗೆ ಧೈರ್ಯ ತುಂಬಬೇಕು ಅಂತ ಹೇಳಿದ್ಲು. ಅದಕ್ಕಾಗಿ ನಾನು ನನ್ನ ಗೆಳೆಯರೇ ಅಲ್ವೋ ಕೃಷಿ ಮತ್ತು ರವಿ, ಅವರಿಗೆ ತಾಯಿ ಹೇಳಿದ ಹಾಗೆ ಧೈರ್ಯ ತುಂಬಿದೆ ಅಂತ ಹೇಳಿದ. ದುಃಖದಲ್ಲಿ ಹೇಳಿದ ಅವನು. ಹೆಡ್ ಮಾಸ್ತರು, ಗುಡ್ ಗುಂಡು, ಎಂಥ ಒಳ್ಳೆಯವನ ನೀನು, ಹೀಗೆ ಇರಬೇಕು, ಗೆಳೆಯರನ್ನು ಹೀಗೆ ಬೆಂಬಲಿಸಬೇಕು. ಶಿಕ್ಷಕರಿಗೂ ಮುಖ್ಯಾಧ್ಯಾಪಕರು ಹೇಳಿದರು. ಗುಂಡು ಒಳ್ಳೆಯ ಕೆಲಸ ಮಾಡಿದ್ದಾನೆ. ನಾನು ಕೂಡ ಹಿಂದೆ ನಿಂತು ನೋಡ್ತಾ ಇದ್ದೆ ಕಾರ್ಯಕ್ರಮವನ್ನು. ಗುಂಡು ಆ ರೀತಿಯಾಗಿ ಮಾತನಾಡದೇ ಇದ್ದರೆ ಕೃಷಿ ಮತ್ತು ರವಿ ಇಬ್ಬರೂ ತಮ್ಮ ಕಾರ್ಯಕ್ರಮವನ್ನು ಮುಂದುವರಿಸಲು ಸಾಧ್ಯವಾಗುವುದಿಲ್ಲವಾಗಿತ್ತು. ಹಾಗಾಗಿ ಗುಂಡುವಿನ ಪ್ರೋತ್ಸಾಹ ಅವರಿಗೆ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಆಯಿತು. ಅವರು ಕಾರ್ಯಕ್ರಮವನ್ನು ಮಾಡಿದರು. ಹೀಗೆ ಮಕ್ಕಳು ಪರಸ್ಪರ ಹುರಿದುಂಬಿಸಬೇಕು, ಪರಸ್ಪರ ಪ್ರೋತ್ಸಾಹಿಸಬೇಕು. ಕೇವಲ ಅವರು ಮಾತನಾಡೋದು ನಿಲ್ಲಿಸಿದಾಗ, ತೊಂದರೆಗೊಳಗಾದಾಗ ನಗೆಯಾಡುವುದು, ಹೀಯಾಳಿಸುವುದು ತರವಲ್ಲ. ಆಗ ಎಲ್ಲರೂ ಕೂಡ ನಾವು ಹೀಗೆ ಕಾರ್ಯಕ್ರಮವನ್ನು ಮಾಡಲಿಕ್ಕೆ, ಕಲಿಯೋದಕ್ಕೆ ಅನುಕೂಲ ಆಗ್ತದೆ. ಗುಂಡು, ಹೆದರಬೇಡ, ನೀನು ಒಳ್ಳೆಯದನ್ನು ಮಾಡಿದ್ದೀಯ ಅಂಥೇಳಿ ಅವನಿಗೆ ಬೆನ್ನು ತಟ್ಟಿದರು. ಶಿಕ್ಷಕಿಯರು, ಹೌದಲ್ಲ, ಅವನು ಮಾಡಿದ್ದು ಸರಿಯಾಗಿದೆ ಎಂಬುದಾಗಿ ಅವರು ಕೂಡ ತಲೆ ಆಡಿಸಿ ಗುಂಡುವಿಗೆ, ಗುಂಡು ಸರಿ ಮಾಡಿದ್ಯಪ್ಪ ನೀನು ಅಂಥೇಳಿ ಪ್ರೋತ್ಸಾಹಿಸಿದರು. ನಂತರ ಕಾರ್ಯಕ್ರಮ ಚೆನ್ನಾಗಿ ನಡೆಯಿತು. ಇದು ಒಂದು ಕತೆ. ನಮಗೆ ಇಲ್ಲೂ ಕೂಡ ನೀತಿ ನಮಗೆ ತಿಳಿಯುತ್ತದೆ, ಗೊತ್ತಾಗ್ತದೆ ಅಂತ ಹೇಳ್ತಾ ವಿ ಎನ್ ಭಾಗವತ್, ಬರಬಳ್ಳಿ.